ಹಲೋ ಫ್ರೆಂಡ್ಸ್, ನೋಡ್ರಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ. ಬೆಳಗ್ಗೆ ಅಂದ್ರೂ 9 ಆಗೈತ್ರಿ ಟೈಮ್. ಬಿಸಿಲಂತೂ ಭಾಳ ಐತ್ರಿ. ಇವತ್ತು ನಮ್ಮ ಮನೇಲಿ ವಿಶೇಷತೆ ಏನಂತ ಅಂದ್ರೆ ಇವತ್ತು ಬಾದ್ಮಿ ಅಮಾವಾಸ್ಯೆ ಐತ್ರಿ. ಮುಂಜಾನೆ ದೇವ್ರಿಗೆ ಹೋಗಾಗ ವಿಡಿಯೋ ಮಾಡಲಿಲ್ಲ ರೀ. ಹನುಮಪ್ಪನ ಗುಡಿಗೆ ಅಭಿಷೇಕ ಮಾಡಿಸಿದ್ದೀವಿ ರೀ. ಇವತ್ತು ದೇವ್ರಿಗೆ ಹೋಗಿ ಬಂದೀವ್ರಿ ನಾನು ನಮ್ಮ ಯಜಮಾನ್ರು. ಇವತ್ತು ಬ್ಯಾಳೆ ಹಾಕಿನ್ರಿ, ಒಂದು ಸ್ವಲ್ಪ ಬ್ಯಾಳೆ ಹಾಕಿನ್ರಿ. ಇವತ್ತು ಕಡುಬು ಮಾಡೋದ್ರಿ. ಅಮಾವಾಸ್ಯೆ ಐತಂತ ಹೇಳಿ ಸ್ವಲ್ಪ ಬ್ಯಾಳೆ ಹಾಕಿನ್ರಿ. ಬಾನಕ್ಕೆ ಕಡುಬು ಮಾಡಾಕಿದ್ದೀನಿ ರೀ. ಈ ಥರ ಬ್ಯಾಳೆ ಕುದ್ದಾವ್ರಿ, ಬೆಲ್ಲ ಹಾಕಿ ಕುದಿಸಿ ನೋಡ್ರಿ. ಅನ್ನ ಆಗೈತ್ರಿ, ಸಾರು ಆಗೈತ್ರಿ. ಕುಕ್ಕರ್ನಾಗ ಅನ್ನ ಮಾಡೀನಿ. ಇದು ಕಟ್ಟಿನ ಸಾರು ನೋಡ್ರಿ. ಈ ಥರ ಕುದಿಸ್ಕೊಂಡೀನಿ. ಬ್ಯಾಳೆ ಬೆಲ್ಲ ಹಾಕಿ ಕುದ್ದೈತ್ರಿ ಚೆಂದಾಗಿ. ಇದನ್ನು ಬಂದ್ ಮಾಡ್ತೀನಿ. ಇದ್ರಾಗ ಅನ್ನ ಮಾಡೀನಿ, ಇದ್ರಾಗ ಸಾರು ಮಾಡೀನಿ. ಇಲ್ಲಿ ನೋಡ್ರಿ, ಕಟ್ಟಿನ ಸಾರು ಈ ಥರ ಆಗೈತ್ರಿ. ಹೋಗಿ ಬಂದ ಪೂಜೆ ಮಾಡ್ಕೊಂಡು ನೋಡ್ರಿ. ಈ ಥರ ಪೂಜೆ ಆಗೈತ್ರಿ. ಕಾಯಿ ಹೊಡೆದೀವ್ರಿ. ಜೀವನ್ರಿ ಈ ಥರ ಇಟ್ಟಿಲ್ಲ ನೋಡ್ರಿ. ಕಾಯಿ ಹೊಡೆದೀವ್ರಿ ನೋಡ್ರಿ. ಈ ಥರ ಬಿಸಿಲೈತ್ರಿ ಹೊರಗೆ. ನೋಡ್ರಿ ಈ ಥರ ರಂಗೋಲಿ ಹಾಕಿನ್ರಿ. ಬಾಗಿಲಿಗೆ ಪೂಜೆ ಮಾಡ್ಕೊಂಡ್ರಿ ಹೊರಸಲ್ಕ. ನೋಡ್ರಿ ಈಗ ಹೂರ್ಣ ಹರ್ಕೊಳಕತ್ತೀನಿ. ಈ ಥರ ಚಾಣಿಗೆ ಇಟ್ರಿ ಹೂರ್ಣದ್ದು. ಇದ್ರಾಗ ಹೂರ್ಣ ಚರ್ಗಿಲೆ ಈ ಥರ ಮಾಡಿದ್ರೆ ಹೂರ್ಣ ಬೀಳ್ತೈತ್ರಿ. ಇದ್ರೊಳಗೆ ಸ್ಟ್ಯಾಂಡ್ ಮುರಿದೈತ್ರಿ ಫ್ರೆಂಡ್ಸ್. ಮೊಬೈಲ್ ಕುಂದ್ರಂಗಿಲ್ರಿ ತಳಗೆ. ನೋಡ್ರಿ ಈ ಥರ ಅರಿದ್ರಿ. ಈಗ ನೋಡ್ರಿ ಇಷ್ಟು ಹೂರ್ಣ ಹರ್ಕೊಂಡ್ರಿ. ನಾ ಹಿಂಗೆ ಇಷ್ಟು ಹಾಕಿ ನೋಡ್ರಿ ಹೂರ್ಣ. ಈಗ ಇದ್ರದ ಕಡುಬು ಮಾಡೋದು ನೋಡ್ರಿ. ಕಡುಬುಗೆ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊತೀನಿ ರೀ. ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ನೋಡ್ರಿ ಇದ್ರಾಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ರೀ. ಎಣ್ಣೆ ಸಹ ಹಾಕೋತೀನಿ ನೋಡ್ರಿ. ಇದ್ರಾಗ ಕಾಯಿಲ್ರಿ ಅಂತ ಎಣ್ಣೆ. ಇಲ್ಲಿ ನೋಡ್ರಿ ಈ ಥರ ಎಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡೀನಿ. ಇದು ಲಟ್ಸ್ಕೊಂಡ್ರಿ. ಈಗ ನೋಡ್ರಿ ಇದು ಲಟ್ಟಿಸ್ಕೊತೀನಿ ನಾನು. ಈ ಥರ ಸಣ್ಣ ಸಣ್ಣ ಹಿಂಗೆ ಲಟ್ಟಿಸ್ಕೊತೀನಿ. ಈಗ ನೋಡ್ರಿ ಈ ಥರ ಕರ್ಚಿಕಾಯಿ ಆಗ್ಯಾವ್ರಿ. ಕಡುಬು ರೀ.
ಇವು ಎಣ್ಣೆ ಕರೇನ್ರಿ, ಎಣ್ಣೆ ಭಾಳ ಕಾದೈತ್ರಿ. ಒಂದೊಂದಾಗಿ ಬಿಡಿ. ನೋಡ್ರಿ, ಒಂದೊಂದಾಗಿ ಕಡುಬು ಎಣ್ಣೆಗೆ ಬಿಡ್ತೀನಿ ರೀ. ಎಣ್ಣೆ ಕಾದೈತ್ರಿ ಫ್ರೆಂಡ್ಸ್ ಭಾಳ. ನೋಡ್ರಿ, ಇಷ್ಟು ಕಡುಬು ಅದು ನೋಡ್ರಿ ನಮ್ಮ. ಈಗ ನಾ ದೇವರಿಗೆ ಬಾನ ಕೊಟ್ಟು ಬರ್ಬೇಕ್ರಿ. ಇದು ಇಷ್ಟು ಹಿಟ್ಟು ಐತ್ರಿ, ಇದಷ್ಟು 4 ಚಪಾತಿ ಮಾಡಿಬಿಡ್ತೀನಿ ರೀ. ಇಷ್ಟು ಕಡುಬು ಆಗ್ಯಾವ ನೋಡ್ರಿ. ಮತ್ತು ನಿಮಗೆ ಬಾನ ಕೊಟ್ಟು ಬರ್ತೀನಿ ರೀ, ಅಲ್ಲಿ ದೇವ್ರಿಗೆ ಹೋಗಾಗ ವಿಡಿಯೋ ಮಾಡ್ತೀನಿ ರೀ. ಹಲೋ ಫ್ರೆಂಡ್ಸ್, ಅಡಿಗೆಲ್ಲ ಆತ್ರಿ. ದೇವ್ರಿಗೆ ಹೋಗಾಗ ನೀರು ತೊಗೊಂಡು ಹೋಗಾಗ ಬಿಸಿಲು ಭಾಳ ಇತ್ತು ರೀ. ಅದ್ರ ಸಂಬಂಧ ವಿಡಿಯೋ ಮಾಡಲಿಲ್ಲ ರೀ. ಭಾಳ ಕೆಟ್ಟ ಬಿಸಿಲು ಐತ್ರಿ ಫ್ರೆಂಡ್ಸ್. ಒಟ್ಟು ಬಿಸಿಲಿಗೆ ಎಲ್ಲಿ ತಿರುಗಾಡಬಾರ್ದು ಅಂತ ಹೇಳಿ ಟಿ ವಿ ಒಳಗೆ ನ್ಯೂಸ್ನಾಗ ಸುತ್ತ ಹೇಳಾತ್ತಾರ ರೀ. ಮತ್ತು ಮೊಬೈಲ್ನಾಗ ಸುಕ್ಕ ಹೇಳಾಕ್ತಾರೆ ರೀ. ದಯವಿಟ್ಟು ಸಣ್ಣ ಹುಡುಗರದು ಇದ್ರಂದ್ರೆ ಒಟ್ಟು ಬಿಸಿಲಾಗ ಆಡಕ್ಕೆ ಬಿಡಬೇಡ್ರಿ. ಮತ್ತು ನಿಮಗಾದರೂ ದೊಡ್ಡವ್ರಿಗಾದ್ರೂ ಯಾವುದಾದ್ರೂ ಅರ್ಜೆಂಟ್ ಏನರ ಕೆಲಸ ಇತ್ತಂದ್ರೆ ಅಷ್ಟೇ ಹೊರಗೆ ಬರ್ರಿ ಅಂತ ಹೇಳಾತ್ತಾರ ರೀ ಟಿ ವಿ ಒಳಗೆ ರೀ. ಅದಕ್ಕೆ ಬಿಸಿಲಿಗೆ ಯಾರು ಹೊರಗೆ ಹೋಗಬೇಡ್ರಿ ಫ್ರೆಂಡ್ಸ. ಹೋಗ್ಯಾನಷ್ಟು ಹೋಗಿತನ ಹೊರಗಡೆ ಬಿಸಿಲು ಭಾಳ ಕೆಟ್ಟ ಐತ್ರಿ. ಬಿಸಿಲು ಎಕ್ದಮ್ ಮಾರಿಗೆಲ್ಲ ಉರ್ದಂಗೆ ಆಗ್ಬಿಡ್ತೈತೆ ನೋಡ್ರಿ. ಬಿಸಿಲು ಅಷ್ಟು ಬಿಸಿಲು ಐತೆ ನೋಡ್ರಿ. ಇನ್ನು ಫ್ಯಾನ್ ಒಂದು ಐತತ್ತು ಬೇಷತ್ರಿ. ಅದ್ರಾಗ ಫ್ಯಾನ್ ಇದ್ರೆ ಏನಾದರೂ ಲೈಟೇ ತೆಗೆದು ಬಿಡ್ತಾನೆ ರೀ. ಏನು ಮಾಡಿದ್ರಿ, ಈಗ ಲೈಟ್ ಅದಾವ್ರಿ, ಅದಕ್ಕೆ ಫ್ಯಾನ್ ಹಚ್ಕೊಂಡು ಕೂತೀವಿ ನೋಡ್ರಿ. ನಮ್ಮ ಮನ್ಯಾಗಂತೂ ಪತ್ರಾಸ್ ಕಾವ್ರಿ. ಲೈಟ್ ಇರ್ಲಿಕ್ಕಂದ್ರೆ ಕುಂಡ್ರಕ್ಕೆ ಆಗೋದಿಲ್ಲ ರೀ. ಅಷ್ಟು ಜಳ ಆಗ್ತೈತೆ ನೋಡ್ರಿ. ಸುಮ್ಮ ಫ್ಯಾನ್ ಐತಂತೇಳಿ ಸುಮ್ಮ ತಂಪು ಅನಿಸ್ತೈತೆ ರೀ ಮನೆಗೆ ರೀ. ಫ್ರೆಂಡ್ಸ್, ಈಗ ಹೋಗಿದ್ರಿ. ನಾನು ಹೋಗೋದು ಜಸ್ಟ್ ಊಟ ಮಾಡ್ಕಿಶಂದ್ರೆ ಕೂತೀನಿ ನೋಡ್ರಿ. ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತಂತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾಳೆ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.